ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಾರ್ಕ್ ಸರ್ಕಲ್ ರಿಮೂವಲ್ ಕ್ರೀಮ್ ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಅಂತ ಹೇಳಿದ್ರೆ ಸೊ ಕಣ್ಣಿನ ಕೆಳಗಡೆ ಇರುವಂತ ಏನು ಕಪ್ಪಾಗಿರುತ್ತೆ ನೋಡಿ ಆ ಏರಿಯಾ ಎಲ್ಲದೂ ಕೂಡ ಲೈಟನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬಟ್ ಪ್ರಾಪರ್ ಆಗಿ ನೀಟಾಗಿ ಕೇರ್ಫುಲ್ ಆಗಿ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಕೊಂಡು ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಕ್ರೀಮ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಕ್ರೀಮ್ ಆಗಿರುತ್ತೆ. ಸೊ ಬೆಸ್ಟ್ ಕ್ರೀಮ್ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ಜಸ್ಟ್ ನಿಮ್ಮ ಕಣ್ಣಿನ ಕೆಳಗಡೆ ಇರುವಂತ ಆ ಡಾರ್ಕ್ ಏರಿಯಾ ಅಂದ್ರೆ ಡಾರ್ಕ್ ಸರ್ಕಲ್ ಮಾತ್ರ ನಿಮಗೆ ಕ್ಯೂರ್ ಆಗೋದಿಲ್ಲ. ಅಂಡ್ ಅದ್ರ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಗಳು ಕೂಡ ನಿಮಗೆ ಸಿಗುತ್ತೆ. ಸೊ ಯಾವ್ದು ಅಲ್ಲೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ ಅಂಡ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂಡ್ ಹೇಗೆ ಯೂಸ್ ಮಾಡಬೇಕು ಮತ್ತೆ ಹೇಗೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಎಲ್ಲದೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ. ಸೊ ನೀವು ತುಂಬಾ ಜನ ಕೇಳ್ತಾ ಇದ್ರಿ ಅಲ್ವಾ ಮ್ಯಾಮ್ ಒಂದ್ ಒಳ್ಳೆ ಡಾರ್ಕ್ ಸರ್ಕಲ್ ಕ್ರೀಮ್ ನ ನಮಗೆ ತಿಳಿಸ್ಕೊಡಿ, ಅದೆಲ್ಲ ಕೂಡ ಕ್ಲಿಯರ್ ಆಗ್ಬೇಕು ಅಂತ ಹೇಳಿ. ಸೊ ಈ ವಿಡಿಯೋನ ನಿಮ್ಗೆ ಅಂತಾನೆ ಹೇಳ್ಬೋದು. ಸೊ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಕ್ರೀಮ್ ತೋರಿಸೋದಕ್ಕಿಂತ ಮುಂಚೆ ನಿಮ್ ಕಣ್ ಕೆಳಗಡೆ ಬಂದಿರುವಂತಹ ಡಾರ್ಕ್ ಸರ್ಕಲ್ ಯಾವ ರೀಸನ್ ಇಂದ ಬಂದಿದೆ ಅಂತ ಅನ್ನೋದು ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಆ ರೀಸನ್ ಗೊತ್ತಾಯ್ತು ಅಂತ ಹೇಳಿದ್ರೆ ಸೊ ನಾವು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ಆರಾಮ ಅಂತಾನೆ ಹೇಳ್ಬೋದು. ಸೊ ಯಾವ ರೀಸನ್ ಇಂದ ಬರುತ್ತೆ ಅಂತ ಹೇಳಿದ್ರೆ ಸೊ ಫಸ್ಟ್ ರೀಸನ್ ಬಂದು ಜೆನೆಟಿಕ್ ಅಥವಾ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಯಾರಿಗಾರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ನಿಮ್ಗೆ ಬಂದಿರುತ್ತೆ. ಸೊ ನನಗೂ ಕೂಡ ಹಾಗೇನೆ ಬಂದಿರುವಂತದ್ದು. ನಮ್ಮ ಫ್ಯಾಮಿಲಿಲೂ ಕೂಡ ಅಂದ್ರೆ ನಮ್ಮ ಪೇರೆಂಟ್ಸ್ ಇತ್ತು. ಸೊ ಹಾಗಾಗಿ ನನಗೂ ಕೂಡ ಬಂದ್ಬಿಟ್ಟಿದೆ. ಅಂಡ್ ಸೆಕೆಂಡ್ ರೀಸನ್ ಬಂದು ನೀವು ಕಣ್ಣಿನ ಕೆಳಗಡೆ ಜೋರ ರಬ್ ಮಾಡೋದು, ಸ್ಕ್ರಾಚಿಂಗ್ ಮಾಡೋದು. ಸೊ ಈ ರೀತಿ ಎಲ್ಲ ನೀವು ತುಂಬಾ ಎಲ್ಲ ಉಚ್ಕೊಂತಾ ಇರ್ತೀರ ನೋಡಿ. ಸೊ ಆ ಒಂದು ರೀಸನ್ ಇಂದಾನು ಕೂಡ ಬರುತ್ತೆ. ಅಂಡ್ ಥರ್ಡ್ ಒನ್ ಬಂದು ಸನ್ ಎಕ್ಸ್ಪೋಜರ್. ಸೊ ಸೂರ್ಯನ ಕಿರಣಗಳಿಂದ UVA ಮತ್ತೆ UVB ಸೊ ಎರಡು ರೇಸ್ ಗಳಿಂದ ನಿಮ್ಗೆ ಬೇಗನೆ ಡಾರ್ಕ್ ಸರ್ಕಲ್ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಆ ರೀತಿ ಬರಬಾರ್ದು ಅಂತ ಹೇಳಿದ್ರೆ ನೀವು ಪ್ರಾಪರ್ ಆಗಿ ಸ್ಕಿನ್ ಕೇರ್ ರೂಟೀನ್ ಅಂದ್ರೆ ನೀವು ಸನ್ಸ್ಕ್ರೀನ್ ಮತ್ತೆ ಮಾಯಶ್ಚರೈಸರ್ ನೀವು ಅಪ್ಲೈ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಸನ್ ಎಕ್ಸ್ಪೋಜರ್ ಇಂದ ಬರುತ್ತೆ. ಅಂಡ್ ಫೋರ್ತ್ ಒನ್ ಬಂದು ಏಜಿಂಗ್. ಸೊ ನೀವೇನಾದ್ರೆ ಈಗ ಸ್ವಲ್ಪ ವಯಸ್ಸಾಗ್ತಾ ಇರುತ್ತೆ ನೋಡಿ. ಸೊ ಈಗ ಏಜ್ ಆಗ್ತಿದ್ದಂಗೂ ಕೂಡ ಡಾರ್ಕ್ ಸರ್ಕಲ್ಸ್ ಬೇಗನೆ ಬರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಫಿಫ್ತ್ ಒನ್ ಬಂದು ಚೇಂಜಿಂಗ್ ಇನ್ ದ ಸ್ಕಿನ್ ಕಲರ್. ಸೊ ಈಗ ನೀವು ಈಗ ಒಂದ್ ಕಲರ್ ಇರ್ತೀರಾ, ಸೊ ನಿಮ್ಗೆ ಸನ್ ಎಕ್ಸ್ಪೋಜರ್ ಆಗಿ ನಿಮ್ಗೆ ಟ್ಯಾನ್ ಆಗುತ್ತೆ, ಪಿಗ್ಮೆಂಟೇಷನ್ ಆಗುತ್ತೆ. ಸೊ ಈ ರೀತಿ ಎಲ್ಲ ನಿಮ್ಗೆ ಸ್ಕಿನ್ ಕಲರ್ ಸೊ ಶೇಡ್ಸ್ ಏನಾದ್ರು ತುಂಬಾ ಚೇಂಜಸ್ ಆಯ್ತು ಅಂತ ಹೇಳಿದ್ರೆ ಸೊ ಆ ರೀಸನ್ ಇಂದನು ಡಾರ್ಕ್ ಸರ್ಕಲ್ಸ್ ಬೇಗನೆ ಅಟ್ಯಾಕ್ ಆಗುತ್ತೆ. ಅಂಡ್ ಸಿಕ್ಸ್ತ್ ಒನ್ ಲ್ಯಾಕ್ ಆಫ್ ಸ್ಲೀಪ್ ಅಂತಾನೆ ಹೇಳ್ಬೋದು. ಸೊ ನೀವು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ನಿಮ್ಗೆ ಡಾರ್ಕ್ ಸರ್ಕಲ್ ಬೇಗನೆ ಬರುತ್ತೆ. ಸೆವೆಂತ್ ಒನ್ ಹೆಲ್ತ್ ಇಶ್ಯೂಸ್ ಅಂದ್ರೆ ನಿಮ್ಗೆ ಏನಾದ್ರು ಅಲರ್ಜೀಸು ಮತ್ತೆ ಅನೇಮಿಯಾ ಅಥವಾ ನೀವೇನಾದ್ರು ಮೆಡಿಕೇಶನ್ಸ್ ಏನಾದ್ರು ತಗೊಂತಿರ್ತೀರಾ. ಅಂಡ್ ಆಲ್ಸೋ ಹಾರ್ಮೋನಲ್ ಚೇಂಜಸ್. ಸೊ ಹೀಗೆ ನಿಮ್ಗೆ ಹೆಲ್ತ್ ಇಶ್ಯೂಸ್ ಇಂದನೂ ಕೂಡ ಡಾರ್ಕ್ ಸರ್ಕಲ್ಸ್ ಬಂದಿರುತ್ತೆ. ಅಂಡ್ ಏಟ್ ಒನ್ ಸ್ಮೋಕಿಂಗ್. ಸೊ ನೀವು ತುಂಬಾ ಸ್ಮೋಕ್ ಏನಾದ್ರು ಮಾಡ್ತೀರಾ, ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ. ಸೊ ನೀವೇನಾದ್ರು ತುಂಬಾ ಸ್ಮೋಕ್ ಮಾಡ್ತಿರ್ತೀರಾ ಸೊ ಅದಕ್ಕೆ ಏನಾದ್ರು ಅಡಿಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಸೊ ನಿಮ್ಗೆ ಸ್ಮೋಕಿಂಗ್ ಇಂದ ಅದೇನು ಫಾಗ್ ಬರುತ್ತಲ್ವಾ ಸೊ ಅದರಿಂದಲೂ ಕೂಡ ಬೇಗನೆ ನಿಮ್ಗೆ ಡಾರ್ಕ್ ಸರ್ಕಲ್ ಬರುತ್ತೆ. ಅಂಡ್ ನೈನ್ತ್ ಒನ್ ಬಂದು ಆಲ್ಕೋಹಾಲ್. ಸೊ ಈ ಒಂದು ನೀವು ಆಲ್ಕೋಹಾಲ್ ಏನಾದ್ರು ನೀವು ಅಡಿಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಸೊ ಅದರಿಂದಲೂ ಕೂಡ ಬರುತ್ತೆ. ಅಂಡ್ ಟೆಂತ್ ಒನ್ ಮೇನ್ ಇಂಪಾರ್ಟೆಂಟ್ ಡಿಹೈಡ್ರೇಷನ್. ಸೊ ನೀವು ಚೆನ್ನಾಗಿ ನೀರ್ ಕುಡ್ದೇನೆ ಸೊ ನಿಮ್ಗೆ ತುಂಬಾನೇ ಡಿಹೈಡ್ರೇಷನ್ ಏನಾದ್ರು ಆಗಿತ್ತು, ಸೊ ನಿಮ್ಮ ಸ್ಕಿನ್ ತುಂಬಾನೇ ಡ್ರೈನೆಸ್ ಆಗ್ತಿತ್ತು, ಸೊ ಡೆಡ್ ಸ್ಕಿನ್ ಸೆನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಈ ಡಿಹೈಡ್ರೇಷನ್ ಇಂದಲೂ ಕೂಡ ಡಾರ್ಕ್ ಸರ್ಕಲ್ ಬೇಗ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಮೇನ್ 10 ರೀಸನ್ ಗಳಿಂದ ನಿಮ್ಗೆ ಡಾರ್ಕ್ ಸರ್ಕಲ್ ಬಂದಿರುತ್ತೆ. ಈಗ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಸೊ ನಿಮಗೆ ಯಾವ ರೀಸನ್ ಇಂದ ಡಾರ್ಕ್ ಸರ್ಕಲ್ ಬಂದಿದೆ ಅಂತ ಹೇಳಿ. ಓಕೆನಾ? ಸಪೋಸ್ ನಿಮ್ಗೆ ಏನಾದ್ರು ಜೆನೆಟಿಕ್ ಅಥವಾ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ನಿಮ್ಗೆ ಏನೋ ಡಾರ್ಕ್ ಸರ್ಕಲ್ ಬಂದಿದೆ ಅಂತ ಹೇಳಿದ್ರೆ ಸೊ ನಿಮಗೆ ಪರ್ಮನೆಂಟ್ ಆಗಿ ಡಾರ್ಕ್ ಸರ್ಕಲ್ಸ್ ಅಂತೂ ಹೋಗೋದಿಲ್ಲ. ಅದು ಬಿಟ್ಟು ಬೇರೆ ರೀಸನ್ಸ್ ಗಳಿಂದ ಏನಾದ್ರು ಬಂದಿದೆ ಅಂತ ಹೇಳಿದ್ರೆ ಸೊ ನಿಮಗೆ ಡಾರ್ಕ್ ಸರ್ಕಲ್ಸ್ ಕ್ಲಿಯರ್ ಆಗುತ್ತೆ. ಓಕೆನಾ? ಸೊ ಪರ್ಮನೆಂಟ್ ಆಗಿ ಕ್ಲಿಯರ್ ಆಗುತ್ತೆ. ಬಟ್ ಪ್ರಾಪರ್ ಆಗಿ ನೀವು ನೀಟ್ ಆಗಿ ಕ್ರೀಮ್ ಗಳನ್ನ ಯೂಸ್ ಮಾಡಬೇಕು. ಸೊ ಹಾಗಾದ್ರೆ ಯಾವ ಕ್ರೀಮ್ ನಾವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಇವತ್ತು ನಾನು ಡಾರ್ಕ್ ಸರ್ಕಲ್ ರಿಮೂವಲ್ ಕ್ರೀಮ್ ನಿಮಗೆ ತೋರಿಸ್ತೀನಿ ಅಂತ ಹೇಳಿ. ಯಾವ್ದು ಆ ಕ್ರೀಮ್ ಅಂತ ಹೇಳಿದ್ರೆ ಸೊ ನೋಡ್ತಾ ಇದ್ರಲ್ವಾ ದ ಮರ್ಮ್ಸ್ ಗೋ ಅಂಡರ್ ಐ ಕ್ರೀಮ್ ಅಂತ ಹೇಳಿ. ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದರಲ್ಲಿ ನಿಮಗೆ 2 ಪ್ಯಾಕೇಜ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಓಲ್ಡ್ ಒನ್ ಮತ್ತೆ ನ್ಯೂ ಒನ್. ಸೊ ನೀವೇನಾದ್ರು ಇಫ್ ಇನ್ ಕೇಸ್ ನೀವೇನಾದ್ರು ಇಷ್ಟ ಆಗಿ ಈ ಒಂದು ಕ್ರೀಮ್ ನೀವೇನಾದ್ರು ಆರ್ಡರ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಓಲ್ಡ್ ಆರು ಬರ್ಬೋದು ಅಥವಾ ನ್ಯೂ ಒನ್ ಆರು ಬರ್ಬೋದು. ಸೊ ಎರಡರಲ್ಲಿ ಯಾವುದೇ ಬಂದ್ರು ಕೂಡ ಬೋತ್ ಆರ್ ಸೇಮ್. ಓಕೆನಾ? ಈ ಕ್ರೀಮ್ ನಿಮಗೆ ರೋಲರ್ ತರ ಸಿಗುತ್ತೆ, ನೋಡ್ತಿದ್ದೀರಲ್ವಾ. ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಈ ಒಂದು ಕ್ರೀಮ್ ಅಂದ್ರೆ ಈ ಒಂದು ಅಂಡರ್ ಐ ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಈ ಕ್ರೀಮ್ ನೀವು ಹಚ್ಕೊಂಡಾಗ ಅದು ನೀಟ್ ಆಗಿ ಸ್ಕಿನ್ ಒಳಗಡೆ ಬೇಗನೆ ಅಬ್ಸರ್ವ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ನೀಟ್ ಆಗಿ ಮೇಂಟೈನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಇದರಲ್ಲಿ ಕಾಫಿ ಆಯಿಲ್ ಇದೆ, ಸೊ ಹಾಗಾಗಿ ಬ್ಲಡ್ ಸರ್ಕ್ಯುಲೇಷನ್ ನೀಟ್ ಆಗಿ ಚೆನ್ನಾಗುತ್ತೆ. ಸೊ ನಿಮ್ಗೆ ಏನ್ ಡಾರ್ಕ್ ಸರ್ಕಲ್ ಇದೆ ನೋಡಿ ಸೊ ಅದು ಬೇಗನೆ ಕ್ಲಿಯರ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಒಂದು ಕೆಮಮಲ್ ಆಯಿಲ್ ಅನ್ನೋದು ಒಂದು ಕೂಡ ಇಂಗ್ರೀಡಿಯೆಂಟ್ ಇದೆ ಈ ಒಂದು ಕ್ರೀಮ್ ಅಲ್ಲಿ. ಸೊ ಇದು ಇರೋದ್ರಿಂದ ಸೊ ಪಫಿನೆಸ್ ಏನಾದ್ರು ನಿಮ್ಮ ಸ್ಕಿನ್ ಅಲ್ಲಿ ಅಥವಾ ನಿಮ್ಮ ಕಣ್ ಕೆಳಗಡೆ ಪಫಿನೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದನ್ನು ಕೂಡ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಪಫಿನೆಸ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಸೊ ಸರಿಯಾಗಿ ನೈಟ್ ಟೈಮ್ ನೀವು ನೀಟಾಗಿ ನಿದ್ದೆ ಮಾಡಿರೋದಿಲ್ಲ, ಸೊ ಲೇಟ್ ಟೈಮ್ ಮಲಗಿರ್ತೀರಾ ಅಥವಾ ನಿದ್ದೆನೆ ಮಾಡಿರೋದಿಲ್ಲ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನೀವು ನೋಡಿದಾಗ ನಿಮ್ ಕಣ್ಣೆಲ್ಲೂ ಕೂಡ ಒಂದ್ ರೀತಿ ಊದ್ಕೊಂಡಿರೋ ತರ ಎಲ್ಲ ಅನಿಸ್ತಿರತ್ತೆ ನೋಡಿ, ಕಾಣಿಸ್ತಿರತ್ತಲ್ವಾ.
ಸೊ ಅದನ್ನ ಪಫಿನೆಸ್ ಅಂತ ಹೇಳ್ತಾರೆ. ಸೊ ಆ ರೀತಿ ಅಥವಾ ಆಲ್ಸೋ ಸ್ವಲ್ಪ ಏಜ್ ಆಗಿರೋರಿಗೂ ಕೂಡ ಪಫಿನೆಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಆ ರೀತಿ ನಿಮ್ಗೆ ಸ್ವಲ್ಪ ಊದ್ಕೊಂಡಿರೋ ತರ ಅಥವಾ ಒಂದ್ ಸ್ವಲ್ಪ ನಿಮ್ಗೆ ದಪ್ಪ ತರ ಏನಾದ್ರು ಅನಿಸ್ತಿತ್ತು ಅಂತ ಹೇಳಿದ್ರೆ ಆ ಪಫಿನೆಸ್ ಕೂಡ ಇದು ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು, ಬಿಕಾಸ್ ಇದರಲ್ಲಿ ಕೆಮಮೈಲ್ ಆಯಿಲ್ ಇದೆ. ಅಂಡ್ ನೆಕ್ಸ್ಟ್ ಬಂದು ಸೊ ನಿಮ್ಗೆ ಏನಾದ್ರು ಫೈನ್ ಲೈನ್ಸ್ ಮತ್ತೆ ರಿಂಕಲ್ಸ್ ಏನಾದ್ರು ಇತ್ತು ನಿಮ್ಮ ಕಣ್ಣಿನ ಕೆಳಗಡೆ ಅಂತ ಹೇಳಿದ್ರೆ ಸೊ ಅದು ಕೂಡ ಕಡಿಮೆ ಆಗುತ್ತೆ, ಬಿಕಾಸ್ ಇದರಲ್ಲಿ ನಿಯಾಸಿನಮೈಡ್ ಇದೆ. ಓಕೆನಾ, ಆ ಒಂದು ಇಂಗ್ರೀಡಿಯಂಟ್ ಎನ್ರಿಚ್ಡ್ ಆಗಿರೋದ್ರಿಂದ ಸೊ ನಿಮ್ಗೆ ಫೈನ್ ಲೈನ್ಸ್ ಅಥವಾ ರಿಂಕಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕಡಿಮೆ ಆಗುತ್ತೆ. ಮತ್ತೆ ಸ್ಯಾಗಿ ಸ್ಕಿನ್ ಅಂತ ಹೇಳ್ತಾರೆ ನೋಡಿ, ಸ್ವಲ್ಪ ಸುಕ್ಕು ಕಟ್ಟಿರೋ ತರದ್ದು, ಏಜ್ ಆಗಿರೋ ತರದ್ದು ರೀತಿ ಹಿಂಗೆಲ್ಲ ಆಗಿರುತ್ತೆ ನೋಡಿ. ಸೊ ಆ ರೀತಿಲೆಲ್ಲ ನಿಮ್ಗೆ ಏನಾದ್ರು ಕಣ್ಣ ಹತ್ರ ಅಥವಾ ಕಣ್ ಕೆಳಗಡೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತೆ ಅದು ಒಂಥರ ಮತ್ತೆ ಲೂಸ್ ಸ್ಕಿನ್ ಇರುತ್ತೆ ನೋಡಿ, ಸೊ ಅದು ಟೈಟನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸ್ಕಿನ್ ಸ್ಟ್ರೆಂತ್ ನ ಇದು ತುಂಬಾನೇ ಇಂಪ್ರೂವ್ಮೆಂಟ್ ಮಾಡುತ್ತೆ ನಿಯಾಸಿನಮೈಡ್ ಇಂಗ್ರೀಡಿಯಂಟ್. ಅಂಡ್ ನೆಕ್ಸ್ಟ್ ಒನ್ ಬಂದು ಸೊ ನಿಮ್ಗೆ ತುಂಬಾನೇ ಡಿಹೈಡ್ರೇಷನ್ ಇಂದ ನಿಮ್ಗೆ ಡಾರ್ಕ್ ಸರ್ಕಲ್ ಬಂದಿತ್ತು, ಸೊ ಆ ಏರಿಯಾ ತುಂಬಾನೇ ಡ್ರೈನೆಸ್ ಇತ್ತು, ಒಂಥರ ರೀತಿ ಸಿಪ್ಪೆ ಸುಳಿಯೋದಾಗಿರ್ಬೋದು. ಸೊ ಆ ರೀತಿ ನಿಮ್ಗೆ ತುಂಬಾ ಡ್ರೈನೆಸ್ ಏನಾದ್ರು ಅನಿಸ್ತಿತ್ತು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಮಾಯಶ್ಚರೈಸೇಷನ್ ಸಿಗುತ್ತೆ, ಬಿಕಾಸ್ ಇದರಲ್ಲಿ ಟಾನಿಕ್ ಆಸಿಡ್ ಮತ್ತೆ ಶಿಯಾ ಸೀಡ್ ಆಯಿಲ್ ಇದೆ. ಸೊ ಹಾಗಾಗಿ ನಿಮ್ಗೆ ತುಂಬಾನೇ ಮಾಯಶ್ಚರೈಸೇಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ತುಂಬಾ ಲಾಂಗ್ ಲಾಸ್ಟಿಂಗ್ ಮಾಯಶ್ಚರೈಸೇಷನ್ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಿದಾಗ ನಿಮ್ಗೆ ರಿಲ್ಯಾಕ್ಸೇಷನ್ ಫೀಲ್ ಸಿಗುತ್ತೆ, ಒಂದ್ ರೀತಿ ಕೂಲ್ ತರ ಅಂತ ಅನ್ಸುತ್ತೆ ನಿಮ್ಮ ಅಂಡರ್ ಐ ಅಂತಾನೆ ಹೇಳ್ಬೋದು. ಸೊ ಹೀಗೆ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ನಿಮ್ಗೆ ಫೈನ್ ಲೈನ್ಸ್, ರಿಂಕಲ್, ಡಾರ್ಕ್ ಸರ್ಕಲ್ಸ್ ಮತ್ತೆ ಡಿಹೈಡ್ರೇಷನ್ ಆಗಿರೋದು ಅಥವಾ ಸ್ಕಿನ್ ಎಕ್ಸ್ಪೋಲಿಯೇಟ್ ತರ ಏನಾದ್ರು ಚರ್ಮ ಸುಲ್ಕೊಂತ ಬರ್ತಾ ಇರೋದು, ಸೊ ಹೀಗೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಸೊ ಅದೆಲ್ಲದೂ ಕೂಡ ಪ್ಯೂರ್ ಆಗಿ ನಿಮ್ಮ ಆ ಏರಿಯಾ ಡಾರ್ಕ್ ಇರುತ್ತೆ ಅಲ್ವಾ, ಸೊ ಅದು ಲೈಟ್ ಅನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಇದರಲ್ಲಿ ನಾನು ಹೇಳ್ದಾಗೆ ನಿಮ್ಗೆ ಹೈಲಟಾನಿಕ್ ಆಸಿಡ್ ಇದೆ, ಚಿಯಾ ಸೀಡ್ಸ್ ಆಯಿಲ್ ಇದೆ, ಕೆಮಮೈಲ್ ಆಯಿಲ್ ಇದೆ, ಕಾಫಿ ಆಯಿಲ್ ಇದೆ. ಸೊ ಈ ಎಲ್ಲ ಇಂಗ್ರೀಡಿಯಂಟ್ ಎನ್ರಿಚ್ಡ್ ಆಗಿರೋದ್ರಿಂದ ಸೊ ನಿಮ್ಗೆ ಬೇಗನೆ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಮ ಅಂಡರ್ ಆಗಿದೆಯಲ್ಲ ಅದು ಹೆಲ್ದಿ ಆಗಿ ಕಾಣಿಸುತ್ತೆ, ತುಂಬಾ ಲೈಟ್ ಅನ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ಒಂದು ನೀವು ಅಂಡರ್ ಐ ಕ್ರೀಮ್ ನೀವು ಯೂಸ್ ಮಾಡಬಹುದು. ಸೊ ಈ ಒಂದು ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಇದು ನೀವು ನೈಟ್ ಟೈಮ್ ಮಾತ್ರ ಯೂಸ್ ಮಾಡಬೇಕು, ಮಾರ್ನಿಂಗ್ ಟೈಮ್ ನೀವು ಯೂಸ್ ಮಾಡೋ ಹಾಗಿಲ್ಲ. ಸೊ ನೈಟ್ ಯೂಸ್ ಮಾಡೋದಕ್ಕಿಂತ ಮುಂಚೆ ನೀವು ಆ ಏರಿಯಾನ ನೀಟಾಗಿ ವಾಶ್ ಮಾಡ್ಕೊಂಡು ಡ್ರೈ ಮಾಡ್ಕೊಂಡಿರ್ಬೇಕು. ಅದಾದ್ಮೇಲೆ ನೀವು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಒಂದ್ಸಲ ನೀವು ಪಂಪ್ ಮಾಡಿದ್ರೆ ಸಾಕು, ಸ್ವಲ್ಪ ನಿಮ್ಗೆ ಬರುತ್ತೆ. ಸೊ ಅದನ್ನ ನೀವು ನೀಟಾಗಿ ರೋಲ್ ಮಾಡ್ಬೇಕು. ಓಕೆನಾ, ಸೊ ಇಲ್ಲಿ ರೋಲರ್ ಕೂಡ ಇರೋದ್ರಿಂದ ಆ ಹೆಲ್ಪ್ ಇಂದ ನೀವು ನೀಟಾಗಿ ನಾನು ಏನ್ ತೋರಿಸ್ತಿದ್ದೀನಲ್ವಾ, ಇಲ್ಲಿ ಒಬ್ರು ವಿಡಿಯೋ ಕೂಡ ತೋರಿಸ್ತಿದ್ದೀನಲ್ವಾ, ಸೊ ಆ ರೀತಿ ನೀವು ಜೆಂಟಲ್ ಆಗಿ ಮಸಾಜ್ ಮಾಡಬೇಕು. ಅದು ಫುಲ್ಲಿ ಅಬ್ಸರ್ವ್ ಆಗುತ್ತೆ. ಓಕೆನಾ, ಸೊ ಅದೆಲ್ಲ ಕೂಡ ಫುಲ್ ಅಬ್ಸರ್ವ್ ಆದ್ಮೇಲೆ ನೀವು ಮಲಗಲಿಕ್ಕೆ ಹೋಗ್ಬೇಕು. ಇಮಿಡಿಯೇಟ್ ಆಗಿ ನೀವು ಮಲಗಲಿಕ್ಕೆ ಹೋಗ್ಬಿಡಿ. ಓಕೆನಾ, ಸೊ ಈಗ ನೀವು ಮಲಗಲಿಕ್ಕೆ ಹೋಗ್ತೀರಾ, ಸೊ ಈಗ ನೀವು ಮಲಗೋ ಟೈಮ್ ಆಗಿದೆ ಅಂತ ಹೇಳಿದ್ರೆ 10 ಮಿನಿಟ್ಸ್ ಬಿಫೋರ್ ನೀವು ಈ ಒಂದು ರೂಟೀನ್ ನೀವು ಫಾಲೋ ಮಾಡಿರ್ಬೇಕು ಫ್ರೆಂಡ್ಸ್. ಓಕೆನಾ, ಸೊ ಆಮೇಲೆ ಮಾರ್ನಿಂಗ್ ನೀವು ಮಸ್ಟ್ ಅಂಡ್ ಶುಡ್ ಈ ಒಂದು ಏರಿಯಾನ ನೀವು ನೀಟಾಗಿ ವಾಶ್ ಮಾಡ್ಕೊಂಡು ಅಂದ್ರೆ ಫೇಸ್ ವಾಶ್ ಎಲ್ಲ ಮಾಡ್ಕೊಂತೀರಲ್ವಾ, ಸೊ ಫೇಸ್ ವಾಶ್ ಆದ್ಮೇಲೆ ಮಾಯಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ನೀವು ನೀಟಾಗಿ ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಬೇಕು. ಸೊ ಅವಾಗ ನೀವೇ ನೈಟ್ ಈ ಒಂದು ಕ್ರೀಮ್ ಯೂಸ್ ಮಾಡಿರ್ತೀರಲ್ವಾ, ಸೊ ಈ ಕ್ರೀಮ್ ಇಂದ ನಿಮ್ಗೆ ಬೇಗನೆ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಮತ್ತೆ ಸನ್ ಎಕ್ಸ್ಪೋಸರ್ ಇಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ, ಸನ್ ಎಕ್ಸ್ಪೋಸರ್ ಆಗೋದಿಲ್ಲ ನಿಮ್ಗೆ. ಓಕೆನಾ, ಸೊ ಹೀಗೆ ನೀವು ನೀಟಾಗಿ ಇನ್ಸ್ಟ್ರಕ್ಷನ್ ಫಾಲೋ ಮಾಡಬೇಕು. ಅಂಡ್ ಈ ಒಂದು ಕ್ರೀಮ್ ಅಲ್ಲಿ ಕೆಮಿಕಲ್ಸ್ ಎಲ್ಲದು ಕೂಡ ಫ್ರೀ ಇದೆ, ಪ್ಯಾರಾಬಿನ್ಸ್ ಫ್ರೀ ಇದೆ, ಮಿನರಲ್ ಆಯಿಲ್ಸ್ ಎಲ್ಲ ಫ್ರೀ ಇದೆ, ಮತ್ತೆ ಇನ್ನು ಎಕ್ಸ್ಟ್ರಾ ನಿಮ್ಗೆ ಏನು ಕೆಮಿಕಲ್ಸ್ ಎಲ್ಲ ಇರುತ್ತೆ ನೋಡಿ, ಸೊ ಅದೆಲ್ಲದೂ ಕೂಡ ಫ್ರೀ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಇದು ಡರ್ಮಟಾಲಜಿ ಟೆಸ್ಟೆಡ್ ಮತ್ತೆ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಅಂಡ್ ಆಲ್ಸೋ ಟಾಕ್ಸಿನ್ ಫ್ರೀ ಇದೆ ಅಂತ ಹೇಳಿ ಆಸ್ಟ್ರೇಲಿಯಾದಿಂದ ಸರ್ಟಿಫೈಡ್ ಆಗಿದೆ. ಓಕೆನಾ, ಅಂಡ್ ಅಲರ್ಜಿ ಸರ್ಟಿಫೈಡ್ ಆಗಿದೆ ಈ ಒಂದು ಕ್ರೀಮ್ ಆಸ್ಟ್ರೇಲಿಯಾದಿಂದ. ಸೊ ಈ ರೀತಿ ಸರ್ಟಿಫೈಡ್ ಆಗಿರೋದ್ರಿಂದ ಸೊ ನಾವು ಆರಾಮಾಗಿ ಯೂಸ್ ಮಾಡಬಹುದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ಆರಾಮಾಗಿ ಯೂಸ್ ಮಾಡಬಹುದು, ಯಾವುದೇ ರೀತಿ ನಿಮ್ಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಫ್ರೆಂಡ್ಸ್. ಓಕೆನಾ, ಸೊ ಇವಾಗ ನಿಮ್ಗೆ ಒಂದು ಡೌಟ್ ಬರ್ಬೋದು, ಸೊ ಈ ಒಂದು ಕ್ರೀಮ್ ನಾವು ಯೂಸ್ ಮಾಡಿದಾಗ ನಮ್ಗೆ ಎಷ್ಟು ದಿನದಲ್ಲಿ ರಿಸಲ್ಟ್ ಸಿಗಬಹುದು ಅಂತ ಹೇಳಿ. ಕೆಲವೊಂದಷ್ಟು ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ, ಸೊ ಎಷ್ಟು ಬೇಗ ಅಂತ ಹೇಳಿದ್ರೆ ನಿಮ್ಗೆ ಜಸ್ಟ್ ಒಂದು 25 ಡೇಸ್ ಒಳಗಡೆ ನಿಮ್ಗೆ ಬೇಗನೆ ಕ್ಯೂರ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಾದ್ರು ಜೆನೆಟಿಕ್ ಪ್ರಾಬ್ಲಮ್ಸ್ ಇಂದ ನಿಮ್ಗೆ ಡಾರ್ಕ್ ಸರ್ಕಲ್ ಇಲ್ಲ ಅಂತ ಹೇಳಿದ್ರೆ ಮಾತ್ರ ನೀವು ಈ ಒಂದು ಕ್ರೀಮ್ ಯೂಸ್ ಮಾಡಿ. ಸೊ ಜೆನೆಟಿಕ್ ಪ್ರಾಬ್ಲಮ್ ಇಂದ ನಿಮ್ಗೆ ಏನೋ ಡಾರ್ಕ್ ಸರ್ಕಲ್ ಆಗಿತ್ತು ಅಂತ ಹೇಳಿ ಕೂಡ ಯೂಸ್ ಮಾಡಿ, ಬಟ್ ನಿಮ್ಗೆ ಪರ್ಮನೆಂಟ್ ಆಗಿ ಏನು ಹೋಗೋದಿಲ್ಲ, ಸ್ವಲ್ಪ ಲೈಟ್ ಅನ್ ಆಗುತ್ತೆ ಅಷ್ಟೇ. ಬಿಕಾಸ್ ನನಗೂ ಕೂಡ ಜೆನೆಟಿಕ್ ಪ್ರಾಬ್ಲಮ್ ಇಂದಾನೆ ಡಾರ್ಕ್ ಸರ್ಕಲ್ ಸ್ವಲ್ಪ ಇರುವಂತದ್ದು, ಬಟ್ ಅದು ಪರ್ಮನೆಂಟ್ ಆಗಿ ಹೋಗೋದಿಲ್ಲ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ಅದ್ ಬಿಟ್ಟು ಬೇರೆ ರೀಸನ್ ಇಂದ ನಿಮ್ಗೆ ಏನಾದ್ರು ಡಾರ್ಕ್ ಸರ್ಕಲ್ಸ್ ಇತ್ತು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ನೀವು ಬೆಸ್ಟ್ ಅಂತಾನೆ ಹೇಳ್ಬೋದು. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋದು ಮತ್ತೆ ಆರಾಮಾಗಿ ನೀವು ಯೂಸ್ ಮಾಡಬಹುದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. 25 ಡೇಸ್ ಒಳಗಡೆ ನಿಮ್ಗೆ ಸಿಗುತ್ತೆ. ಇದು ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಪ್ರಾಪರ್ ಆಗಿ ನೀವು ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಕೊಂಡು ಯೂಸ್ ಮಾಡಬೇಕು ಫ್ರೆಂಡ್ಸ್. ಓಕೆನಾ, ಅಂಡ್ ಇವಾಗ ಲಾಸ್ಟ್ ಬಂದು ಈ ಒಂದು ಕ್ರೀಮ್ ಯಾರು ಯೂಸ್ ಮಾಡಬೇಕು ಅಂಡ್ ಯಾರು ಯೂಸ್ ಮಾಡಬಾರ್ದು ಅಂಡ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ. ಸೊ ಈ ಒಂದು ಕ್ರೀಮ್ ನೀವೇನಾದ್ರು ಬ್ರೆಸ್ಟ್ ಫೀಡಿಂಗ್ ಮದರ್ ಆಗಿದ್ದೀರಾ ಅಥವಾ ಪ್ರೆಗ್ನೆಂಟ್ ಲೇಡೀಸ್ ಆಗಿದ್ದೀರಾ, ಬಿಲೋ 18 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ನೀವು ಯೂಸ್ ಮಾಡೋ ಹಾಗಿಲ್ಲ. ಎಬೋ 18 ಇಯರ್ಸ್ ಗಂಡು ಮಕ್ಕಳು ಹೆಣ್ಮಕ್ಳು, ಸೊ ನೀವು ಯಾವುದೇ ಜೆಂಡರ್ ಆದ್ರೂ ಕೂಡ ನೀವು ಯೂಸ್ ಮಾಡಬಹುದು. ಅಂಡ್ ಈ ಒಂದು ಕ್ರೀಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಕಾಸ್ಟ್ಲಿ ಅಂತ ಅನ್ಕೊಂಡಿರ್ಬೋದು ಈ ಒಂದು ಕ್ರೀಮ್ ಇಲ್ಲ. ಸೊ ಈ ಒಂದು ಕ್ರೀಮ್ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗುತ್ತೆ.
15 ಗ್ರಾಮ್ಗೆ 280 ರುಪೀಸ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಒಂದ್ಸಲ ನೀವು ಈ ಒಂದು ಕ್ರೀಮ್ ತಗೊಂಡ್ರೆ ಸಾಕು. ಸೊ 1 ಮಂತ್ ಅಲ್ಲೇ ನಿಮಗೆ ರಿಸಲ್ಟ್ ಬೇಗ ಸಿಗುತ್ತೆ. ಸಪೋಸ್ ನಿಮ್ಗೆ ಏನಾದ್ರು ತುಂಬಾ ಡಾರ್ಕ್ ಸರ್ಕಲ್ಸ್ ಏನಾದ್ರು ಇತ್ತು ಅಂದ್ರೆ, ತುಂಬಾ ಜಾಸ್ತಿ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ, ಸೊ ನೀವು 3 ಮಂತ್ಸ್ ವರೆಗೂ ಕೂಡ ಕಂಟಿನ್ಯೂ ಮಾಡಬಹುದು. 3 ಮಂತ್ಸ್ ಮೇಲೆ ನೀವು ಕಂಟಿನ್ಯೂ ಮಾಡ್ಲಿಕ್ಕೆ ಹೋಗಬೇಡಿ. 3 ಮಂತ್ಸ್ ವರೆಗೂ ಕೂಡ ನೀವು ಕಂಟಿನ್ಯೂ ಮಾಡಬಹುದು, ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ಮತ್ತೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆನಾ. ಸೊ ಸಾಕಷ್ಟು ಜನ ಕಮೆಂಟ್ ಮಾಡ್ತಿದ್ರ, ಈ ವಿಡಿಯೋ ಮಾಡಿ ಆ ವಿಡಿಯೋ ಮಾಡಿ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡ್ತಿದ್ರ. ಸೊ ಅದೆಲ್ಲದೂ ಕೂಡ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಟೈಮ್ ಸಿಗುತ್ತೆ ಬಿಕಾಸ್ ತುಂಬಾ ಜನ ಕೇಳ್ತಿರ್ತಾರಲ್ಲ. ಸೊ ಒಂದೊಂದಾಗಿ ನಾನು ಅಪ್ಲೋಡ್ ಮಾಡಬೇಕು, ಅದಕ್ಕೆ ನಾನು ಎವ್ರಿ ಡೇ ಅಪ್ಲೋಡ್ ಮಾಡೋದು ವಿಡಿಯೋಸ್ ಎಲ್ಲ. ಸೊ ಹಾಗಾಗಿ ಎವ್ರಿ ಡೇ ವಾಚ್ ಮಾಡಬೇಕು, ಯೂಸ್ಫುಲ್ ಆಗಿರುವಂತ ವಿಡಿಯೋಸ್ ಎಲ್ಲ ನೋಡ್ಬೇಕು ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.